ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿವಸ ಆಯಿತು ನಾನು ನನ್ನ ಹುಡುಗ ಆಚೆ ಹೋಗಿರಲಿಲ್ಲ. ಯಾಕೆ ಅಂದರೆ ಫುಲ್ ಮಳೆ ಇತ್ತು, ಹಾಗಾಗಿ ಮೀಟ್ ಆಗೋಕ್ಕೆ ಆಗಿಲ್ಲ. ಇವತ್ತು ಮಳೆ ಕಡಿಮೆ ಇತ್ತು, ಅದಕ್ಕೆ ಅವನು ಹೇಳ್ದ ಆಚೆ ಹೋಗಿ ಬರೋಣ ಅಂತ. ನಾನು ಅದಕ್ಕೋಸ್ಕರ ಅಂತಲೇ ವೇಟ್ ಮಾಡ್ತಾ ಇರ್ತೀನಿ. ನನಗೆ ಅವನ ಜೊತೆ ಇರೋದು ಅಂದರೆ ತುಂಬಾ ಇಷ್ಟ. ಯಾಕೆ ಅಂದರೆ ಅವನ ಜೊತೆ ಇರುವಾಗ ನಾನು ತುಂಬಾ ಖುಷಿಯಾಗಿರ್ತೀನಿ. ನಿಮಗೆಲ್ಲ ಗೊತ್ತು, ಈಗಾಗಲೇ ಮಳೆಗಾಲ ಸ್ಟಾರ್ಟ್ ಆಗಿದೆ. ಮಳೆಗಾಲದಲ್ಲಿ ಗಾಡಿ ಹೊಡೆಯುವಾಗ ನಿಧಾನಕ್ಕೆ ಹೊಡೀರಿ. ಯಾಕೆ ಅಂದರೆ ಮಳೆಗಾಲದಲ್ಲಿ ಗಾಡಿ ಸ್ಕಿಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮಳೆಗಾಲ ಅಂತ ಅಲ್ಲ, ಎಲ್ಲ ಟೈಮ್ನಲ್ಲೂ ಗಾಡಿನ ನಿಧಾನಕ್ಕೆ ಹೊಡೀರಿ. ಹಾಗೆಯೇ ಹೆಲ್ಮೆಟ್ ಮಿಸ್ ಮಾಡಬೇಡಿ. ಗಾಡಿ ಹೊಡೆಯುವಾಗ ಹೆಲ್ಮೆಟ್ ಹಾಕಿನೇ ಗಾಡಿನ ಹೊಡೀರಿ. ಹೇಳೋಕ್ಕೆ ಆಗಲ್ಲ ಯಾವ ಟೈಮ್ ಹೇಗಿರುತ್ತೆ ಅಂತ. ನಾನು ಯಾವಾಗಲೂ ನನ್ನ ಹುಡುಗನಿಗೆ ಹೇಳ್ತಿದ್ದೆ ಗಾಡಿನ ನಿಧಾನಕ್ಕೆ ಹೊಡಿ ಅಂತ. ಬಟ್ ಅವನು ನನ್ನ ಮಾತನ್ನು ಕೇಳ್ತಾನೆ ಇರಲಿಲ್ಲ. ತುಂಬಾ ಸ್ಪೀಡಾಗಿ ಹೊಡಿತಾ ಇದ್ದ. ಹೆಲ್ಮೆಟ್ ಹಾಕು ಅಂತ ಅಂದರೂ ಕೂಡ ಹಾಕ್ತಾ ಇರಲಿಲ್ಲ. ಒಬ್ಬ ವ್ಯಕ್ತಿಗೆ ಕೆಟ್ಟಾಗಲೇ ಬುದ್ಧಿ ಬರುತ್ತೆ ಅಂತ ಹೇಳ್ತಾರೆ. ಅದು ನಿಜಾನೇ. ಯಾಕೆ ಅಂದರೆ 1 ವರ್ಷದ ಹಿಂದೆ ನನ್ನ ಹುಡುಗನ ಗಾಡಿ ಸ್ಕಿಡ್ ಆಯಿತು. ಯಾವ ದೇವ್ರ ಪುಣ್ಯನೋ ಗೊತ್ತಿಲ್ಲ, ಆಗೋ ದೊಡ್ಡ ಅಪಾಯ ತಪ್ಪಿತು. ತಲೆ ಹಾಗೆ ಕಾಲಿಗೂ ಗಾಯ ಆಗಿತ್ತು. ಆಗ್ಲಿಂದ ಗಾಡಿನ ನಿಧಾನಕ್ಕೆ ಹೊಡಿತಾ ಇದ್ದಾನೆ. ದಯವಿಟ್ಟು ನೀವು ಕೂಡ ಗಾಡಿನ ನಿಧಾನಕ್ಕೆ ಹೊಡೀರಿ. ನಿಮಗೋಸ್ಕರ ಅಷ್ಟೇ ಅಲ್ಲ, ನಿಮಗೋಸ್ಕರ ಅಂತ ಮನೆಯಲ್ಲಿ ವೇಟ್ ಮಾಡ್ತಾ ಇರೋ ನಿಮ್ಮ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಅವ್ರಿಗೋಸ್ಕರನಾದರೂ ನಿಧಾನಕ್ಕೆ ಹೊಡೀರಿ. ಇವತ್ತು ನಾವು ಬಂದಿರೋದು ಸಾಲುಮರದ ತಿಮ್ಮಕ್ಕ ಗಾರ್ಡನ್. ನಾವು ಜಾಸ್ತಿ ಬರೋದು ಇಲ್ಲೇನೆ. ವಿಡಿಯೋಸ್ ಮಾಡೋದಕ್ಕೆ ನಾವು ಇಲ್ಲಿಗೇ ಬರ್ತೀವಿ. ಅಂಕೋಲಾದಲ್ಲಿ ಬೀಚ್ ಇದೆ, ಆದರೆ ಇದು ಮಳೆಗಾಲ ಆಗಿರೋದ್ರಿಂದ ಮಳೆಗಾಲದಲ್ಲಿ ಅಲ್ಲಿ ಕಂಫರ್ಟ್ ಇರಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬರ್ತೀವಿ. ಹೊರಗಡೆ ನಮ್ಮ ಹೆಸರನ್ನ ಬರೆದು ಹಣ ಕೊಟ್ಟು ಒಳಗಡೆ ಬಂದ್ವಿ. ಒಬ್ಬರಿಗೆ ಜಸ್ಟ್ 20 ರೂಪಾಯಿ ಅಷ್ಟೇ. ನಾವು ಯಾವಾಗಲೂ ಬರೋ ಗಾರ್ಡನಲ್ಲಿ ಏನೆಲ್ಲ ಇದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಹಾಗೆಯೇ ನಾವು ಮೀಟ್ ಆದಾಗ ಏನೆಲ್ಲ ಮಾಡ್ತೀವಿ, ಹೇಗೆ ಇರ್ತೀವಿ ಅಂತ ನೀವು ಕೂಡ ನೋಡಿ. ನಾವು ಮಾಡೋ ವಿಡಿಯೋಸ್ ಅಷ್ಟು ಕ್ಲಿಯರಾಗಿ ಬರ್ತಿಲ್ಲ. ನನ್ನಿಂದ ಸಾಧ್ಯ ಆಗೋ ಥರ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್, ಪ್ರೀತಿ ಇದೇ ಥರ ನಮ್ಮ ಮೇಲೆ ಇದ್ದರೆ ಖಂಡಿತ ಮುಂದೆ ಚೆನ್ನಾಗಿ ವಿಡಿಯೋಸ್ ಮಾಡ್ತೀವಿ. ನೀವು ಈಗಾಗಲೇ ನಮಗೆ ತುಂಬಾ ಸಪೋರ್ಟ್, ಪ್ರೀತಿನ ಕೊಟ್ಟಿದ್ದೀರಾ. ನಿಮ್ಮ ಈ ಪ್ರೀತಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಬರುವಾಗ ಐಸ್ ಕ್ರೀಮ್ ತಿಂದು ಬರೋಣ ಅಂತ ಇದ್ವಿ, ಬಟ್ ಹೊರಗಡೆ ಶಾಪ್ ಕ್ಲೋಸ್ ಇತ್ತು. ಅದಕ್ಕೇ ಪಾರ್ಕ್ನಲ್ಲಿ ಇರೋ ಶಾಪ್ನಲ್ಲೇ ಐಸ್ ಕ್ರೀಮ್ನ ತಗೊಂಡ್ವಿ. ನನಗೆ ಹೂವಿನ ಗಿಡ ಅಂದರೆ ತುಂಬಾ ಇಷ್ಟ. ಹೂವಿನ ಗಿಡ ಅಂತ ಅಲ್ಲ, ಎಲ್ಲ ಗಿಡಗಳು ನನಗೆ ತುಂಬಾ ಇಷ್ಟ. ಮನೇಲೂ ಕೂಡ ನಾನು ಒಂದು ಪುಟ್ಟ ಗಾರ್ಡನನ್ನು ಮಾಡಿದ್ದೀನಿ. ಅಷ್ಟೇ ಅಲ್ಲ, ಈ ಗಾರ್ಡನ್ನಲ್ಲಿ ಮಕ್ಕಳು ಆಟ ಆಡೋಕ್ಕೆ ಕೂಡ ತುಂಬಾ ಚೆನ್ನಾಗಿರೋ ಪ್ಲೇಸ್ ಇದೆ. ಮಕ್ಕಳಿಗೆ ರಜೆ ಇದ್ದಾಗ ನೀವು ಕೂಡ ಈ ಪ್ಲೇಸ್ಗೆ ಬನ್ನಿ. ಆಲ್ರೆಡಿ ನೀವು ಇಲ್ಲಿಗೆ ಬಂದಿದ್ದರೆ ಪ್ಲೇಸ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ಹೇಳಿ. ನಾನು ಆವಾಗಲೇ ಹೇಳಿದೆ, ನಾನು ನನ್ನ ಹುಡುಗನ ಜೊತೆ ಇದ್ದಾಗ ತುಂಬ ಖುಷಿಯಿಂದ ಇರ್ತೀನಿ ಅಂತ. ಅಷ್ಟೇ ಅಲ್ಲ, ಅವನ ಜೊತೆ ಇದ್ದಾಗ ಚಿಕ್ಕ ಮಗು ಥರನೇ ಇರ್ತೀನಿ. ನಾನಷ್ಟೇ ಅಲ್ಲ, ಕೆಲವೊಂದು ಸರ್ತಿ ಅವನು ಕೂಡ ಚಿಕ್ಕ ಮಗು ಥರನೇ ಇದ್ಬಿಡ್ತಾನೆ. ಪ್ರೀತಿ ಮಾಡೋ ಹುಡುಗನಿಗೆ ಅವನು ಪ್ರೀತಿಸೋ ಹುಡುಗಿ ಎರಡನೇ ತಾಯಿಯಾಗಿರ್ತಾಳೆ. ಹಾಗೆ ಹುಡುಗಿಗೆ ತಾನು ಪ್ರೀತಿಸೋ ಹುಡುಗ ಮೊದಲನೇ ಮಗು ಆಗಿರ್ತಾನೆ. ಟೈಮ್ ಪಾಸ್ಗೆ ಪ್ರೀತಿ ಮಾಡಿ ಬಿಟ್ಟು ಹೋಗೋ ಈ ಜನ್ರೇಷನ್ನಲ್ಲಿ ಪ್ರೀತಿ ಮಾಡ್ತಿರೋ ಹುಡುಗಿನ ಮಗು ಥರ ನೋಡ್ಕೋತಾನೆ. ಅವನು ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ. ನಾವು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಹೇಳಿದರು, ಈ ಲವ್ ಎಲ್ಲ ತುಂಬ ದಿವಸ ಇರಲ್ಲ ಅಂತ. ಎಲ್ಲ ಟೈಮ್ ಪಾಸ್ಗೆ ಲವ್ ಮಾಡ್ತಾರೆ, 2 ದಿವಸ ಲವ್ ಮಾಡಿ ನಂತರ ಬಿಟ್ಟು ಹೋಗ್ತಾರೆ ಅಂತ ಹೇಳಿದರು. ಬಟ್ ನಮ್ಮ ಲವ್ 2 ದಿವಸ ಅಷ್ಟೇ ಅಲ್ಲ, 2 ವರ್ಷ ಅಲ್ಲ, ಲವ್ ಮಾಡಿ 10 ವರ್ಷ ಆಯಿತು. ನಾವು ಇರೋವರೆಗೂ ನಮ್ಮ ಲವ್ ಹೀಗೇ ಇರುತ್ತೆ. ಎಲ್ಲ ಲವ್ ಕೂಡ ಟೈಮ್ ಪಾಸ್ ಆಗಿರಲ್ಲ, ಹಾಗೆ ಎಲ್ಲ ಲವ್ ಕೂಡ ಟ್ರೂ ಲವ್ ಆಗಿರಲ್ಲ. ಅವನು ಯಾವಾಗಲೂ ಹೇಳ್ತಾನೆ, ನೀನು ನನ್ನ ಎರಡನೇ ತಾಯಿ ಅಂತ. ನಾನು ಅವನಿಗೆ ತಾಯಿ ಪ್ರೀತಿ ಕೊಡ್ತಾ ಇದ್ದೀನೋ ಇಲ್ವೋ ಗೊತ್ತಿಲ್ಲ. ತಾಯಿ ಪ್ರೀತಿನ ತಾಯಿಯಿಂದ ಮಾತ್ರ ಕೊಡೋಕ್ಕೆ ಸಾಧ್ಯ. ಆದರೆ ನಾನು ತಾಯಿ ಪ್ರೀತಿನ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಆದರೆ ಅವನು ಯಾವಾಗಲೂ ನನಗೆ ತಂದೆ ಪ್ರೀತಿನ ಕೊಡ್ತಾನೆ. ನಾನು ಏನೇ ಕೇಳಿದರೂ ಇಲ್ಲ ಅಂತ ಹೇಳಲ್ಲ. ಕೆಲವೊಂದು ಸಲ ನನಗೆ ಇಷ್ಟ ಆಗಿರೋದನ್ನು
ನಾನು ಹೇಳೋ ಮೊದಲೇನೆ ಅರ್ಥ ಮಾಡಿಕೊಂಡು ಕೊಡಿಸ್ತಾನೆ. ಅವನು ಪ್ರೀತಿಲಿ ಕಾಳಜಿಲಿ ಯಾವತ್ತೂ ಕಡಿಮೆ ಮಾಡಲ್ಲ. ಹಾಗೆಯೇ ಇಲ್ಲಿ ನಾವು ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡ್ವಿ. ನಮ್ಮ ವಿಡಿಯೋಸ್ ಅಷ್ಟು ಕ್ಲಿಯರ್ ಹಾಗೆ ಚೆನ್ನಾಗಿರಲ್ಲ. ಆದರೂ ಕೂಡ ನೀವು ನಮ್ಮ ವಿಡಿಯೋಸ್ನ ಇಷ್ಟಪಟ್ಟು ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ. ಅಂದರೆ ನಾವು ಒಂದು ವಿಡಿಯೋಸ್ ಮಾಡೋದಕ್ಕೆ ಏನಿಲ್ಲ ಅಂದರೂ 10 ಟೇಕ್ ಆದರೂ ತಗೋತೀವಿ. ಕೊನೆಗೆ ಅದರಲ್ಲೇ ಒಂದನ್ನು ಚಾಯ್ಸ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ನೀವು ನಮ್ಮ ವಿಡಿಯೋಸ್ನ ಇಷ್ಟಪಡ್ತೀರಾ, ಕಮೆಂಟ್ ಲೈಕ್ ಮಾಡ್ತೀರಾ. ನಮಗೆ ನೀವು ತೋರಿಸ್ತಾ ಇರೋ ಪ್ರೀತಿನ ನೋಡಿ ತುಂಬಾ ಖುಷಿಯಾಗುತ್ತೆ. ನೀವು ತೋರಿಸ್ತಾ ಇರೋ ಈ ಪ್ರೀತಿಗೆ ವಿಡಿಯೋಸ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ನೀವು ನಮ್ಮನ್ನು ಇನ್ನೂ ಜಾಸ್ತಿ ಇಷ್ಟಪಡಬೇಕು ಅಂತ ಅನಿಸುತ್ತೆ. ನಾನು ಸ್ಕೂಲಲ್ಲಿ ಇರುವಾಗ ಜಾರುಬಂಡಿನ ಆಡಿದ್ದು. ಇಲ್ಲಿ ಜಾರುಬಂಡಿನ ನೋಡಿದಾಗ ನನಗೆ ಆಡಬೇಕು ಅಂತ ಅನಿಸ್ತು. ನಾನು ಜಾರುಬಂಡಿ ಆಡ್ತಾ ಇದ್ದರೆ ನನ್ನ ಹುಡುಗನಿಗೆ ನಾನು ಕಾಣಿಸಿದ್ದು ಈ ಥರ ಅಂತೆ. ಹಾಗೆ ಗಾರ್ಡನ್ನಲ್ಲಿ ಸ್ವಲ್ಪ ಮುಂದೆ ನಡ್ಕೊಂಡು ಬಂದರೆ ಚೆನ್ನಾಗಿರೋ ಒಂದು ವ್ಯೂನ ನಾವು ನೋಡ್ಬೋದು. ನೀವು ಈ ಜಾಗಕ್ಕೆ ಬಂದಾಗ ಎಂಜಾಯ್ ಮಾಡೋದು ಪಕ್ಕ. ಯಾಕೆ ಅಂದರೆ ಈ ವ್ಯೂ ಅಷ್ಟು ಚೆನ್ನಾಗಿದೆ. ಹಾಗೆಯೇ ಈ ಪಾರ್ಕ್ನಲ್ಲಿ ಓಪನ್ ಜಿಮ್ ಕೂಡ ಇದೆ. ಕೇವಲ 20 ರುಪೀಸ್ಗೆ ಫುಲ್ ಎಂಜಾಯ್ ಮಾಡಬಹುದು. ನೀವು ಇಲ್ಲಿಗೆ ಬರಲಿಲ್ಲ ಅಂದರೆ ಒಮ್ಮೆ ಈ ಪ್ಲೇಸ್ಗೆ ಬಂದು ವಿಸಿಟ್ ಮಾಡಿ. ಇಲ್ಲಿಗೆ ಬಂದಾಗ ಈ ಜಾಗನ ಮಾತ್ರ ಮಿಸ್ ಮಾಡಬೇಡಿ. ಸ್ವಲ್ಪ ನಡ್ಕೊಂಡು ಬರಬೇಕು, ಸ್ವಲ್ಪ ಸುಸ್ತಾಗುತ್ತೆ. ನಂತರ ಇಲ್ಲಿ ಬಂದು ನಿಂತಾಗ ಸುಸ್ತು ಎಲ್ಲ ಮಾಯ ಆಗಿ ಮುಖದ ಮೇಲೆ ನಗು ಬರುತ್ತೆ. ಯಾಕೆ ಅಂದರೆ ಪ್ಲೇಸ್ ಸೂಪರ್ ಆಗಿದೆ ಅದಕ್ಕೆ. ನೋಡಿದ್ರಲ್ಲ ನಾವು ಯಾವಾಗಲೂ ಹೋಗೋ ಪಾರ್ಕ್ ಹೇಗಿತ್ತು ಅಂತ. ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ಐಸ್ ಕ್ರೀಮ್ ತಿನ್ನೋಕ್ಕೆ. ಆಗಲೇ ನಾವು ಇಲ್ಲಿಗೆ ಬಂದಿದ್ವಿ ಐಸ್ ಕ್ರೀಮ್ ತಿಂದು ಪಾರ್ಕ್ಗೆ ಹೋಗೋಣ ಅಂತ. ಬಟ್ ಇಲ್ಲಿ ಶಾಪ್ ಕ್ಲೋಸ್ ಇತ್ತು, ಅದಕ್ಕೇ ನಾವು ಪಾರ್ಕಲ್ಲಿ ಐಸ್ ಕ್ರೀಮ್ ತಿಂದ್ವಿ. ಪಾರ್ಕಲ್ಲೂ ಐಸ್ ಕ್ರೀಮ್ ತಿಂದ್ವಿ, ಹಾಗೆ ಶಾಪಲ್ಲೂ ಐಸ್ ಕ್ರೀಮ್ ತಿಂದ್ವಿ. ಈಗ ನಾವು ಹೋಗ್ತಾ ಇರೋದು ಪಾನಿಪುರಿ ತಿನ್ನೋಕ್ಕೆ. ಇದು ನನ್ನ ಫೇವ್ರೇಟ್. ನನಗೆ ಅಂತ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದು ತುಂಬಾ ಇಷ್ಟ. ನಾವು ಮೀಟ್ ಆದಾಗ ಪಾನಿಪುರಿ ತಿಂತೀವಿ. ಪಾನಿಪುರಿ ತಿಂದು ನಾವು ಬಂದಿದ್ದು ಈಸಿ ಮಾರ್ಟ್ಗೆ. ನನ್ನ ಹುಡುಗ ನನ್ನ ಇಲ್ಲಿಗೆ ಕರ್ಕೊಂಡು ಬಂದ. ಯಾಕೆ ಅಂತ ಕೇಳಿದ್ದಕ್ಕೆ ಹಾಗೆ ಒಂದು ರೌಂಡ್ ಹಾಕಿ ಹೋಗೋಣ ಅಂತ ಹೇಳ್ದ. ನನಗೆ ಏನು ಇಷ್ಟ ಅಂತ ನನ್ನ ಹುಡುಗನಿಗೆ ಹೇಳೋ ಮೊದಲೇ ಅವನಿಗೆ ಅರ್ಥ ಆಗುತ್ತೆ. ಅದಕ್ಕೆ ಅವನು ನನಗೋಸ್ಕರ ಅಂತ ಚಾಕ್ಲೇಟ್ ತಗೊಂಡ. ಮನೇಲಿ ಒಬ್ಬಳೇ ಚಾಕ್ಲೇಟ್ ತಿನ್ನಬೇಕಾಗತ್ತೆ ಅಂತ ಹೋಗ್ತಾ ಇರುವಾಗಲೇ ಚಾಕ್ಲೇಟ್ ಕಟ್ ಮಾಡಿ ನನ್ನ ಹುಡುಗ ಮತ್ತು ನಾನು ಇಬ್ಬರು ಕೂಡ ತಿಂದ್ವಿ. ನೋಡಿದ್ರಲ್ಲ ನಾವಿಬ್ಬರು ಮೀಟ್ ಆದಾಗ ಹೇಗಿರ್ತೀವಿ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇದೇ ಥರ ಇರಲಿ.